ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಇವತ್ತು ಡಿಜಿಟಲ್ ಲೈವ್ ಬಂದಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಒಂದಷ್ಟು ದಿನ ಮಳೆರಾಯ ಬಿಡುವನ್ನು ಕೊಟ್ಟಿದ್ದ, ಆದರೆ ಈಗ ಮತ್ತೆ ಮಳೆ ಪ್ರಾರಂಭ ಆಗಿರುವಂಥದ್ದು. ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಾವೇರಿ ಉಕ್ಕಿ ಹರಿತಾ ಇರುವಂಥದ್ದು. ಇದರಿಂದ KRS ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಕೂಡ ಸಾಕಷ್ಟು ನೀರು ಬರ್ತಾ ಇರುವಂಥದ್ದು. ಹೀಗಾಗಿ ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಅಷ್ಟು ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಡ್ಯಾಮ್ನಿಂದ ಹರಿಬಿಡ್ತಾ ಇರುವಂಥದ್ದು. ಅಂದರೆ ನಿನ್ನೆ ಸರಿಸುಮಾರು 50,000 ಕ್ಯೂಸೆಕ್ನಷ್ಟು ನೀರು ಡ್ಯಾಮ್ಗೆ ಹರಿದು ಬರ್ತಾ ಇತ್ತು. ಹೀಗಾಗಿ ನಿನ್ನೆ 50,000 ಕ್ಯೂಸೆಕ್ನಷ್ಟು ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗಿತ್ತು. ಇವತ್ತು ಇನ್ನೂ ಕೂಡ ಹೆಚ್ಚಾಗಿರುವಂಥದ್ದು, ಅಂದರೆ ಒಳ ಹರಿವಿನ ಪ್ರಮಾಣ ಸುಮಾರು 80,000 ಕ್ಯೂಸೆಕ್ನಷ್ಟು ಆಗಿದೆ. ಹೀಗಾಗಿ ಬೆಳಗ್ಗೆ ಹೊರ ಹರಿವನ್ನು ಕಡಿಮೆ ಮಾಡಲಾಗಿತ್ತು, ಆದರೆ ಈಗ 80,000 ಕ್ಯೂಸೆಕ್ನಷ್ಟು ನೀರನ್ನು ಕಾವೇರಿ ನದಿಗೆ ಹರಿಸ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಕಾವೇರಿ ನೀರಾವರಿ ನಿಗಮ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಅದೇನಪ್ಪ ಅಂತಂದರೆ, 80,000 ಕ್ಯೂಸೆಕ್ ನೀರು ಏನು ಹೋಗ್ತಾ ಇದೆ, ಈ ನೀರನ್ನು 120,000 ಕ್ಯೂಸೆಕ್ ಕೂಡ ಏರಿಕೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ಹೊರ ಹರಿವಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ 120,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಹರಿಸಿದ್ರೆ, ಕಾವೇರಿ ನದಿ ದಂಡೆಯಲ್ಲಿರ್ತಕ್ಕಂಥ ಜನರೇನಿದ್ದಾರೆ, ಏನು ವಾಸ ಮಾಡ್ತಾ ಇದ್ದಾರೆ, ಅವೆಲ್ಲವೂ ಕೂಡ ಜಲಾವೃತ ಆಗುವಂಥದ್ದು. ಹೀಗಾಗಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ನದಿ ಪಾತ್ರದಲ್ಲಿ ಯಾರೆಲ್ಲ ವಾಸವನ್ನು ಮಾಡ್ತಾ ಇದ್ದೀರಿ ಅಂಥವರೆಲ್ಲರೂ ಕೂಡ ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗೆ ಜಾನುವಾರುಗಳು, ಅಂದರೆ ಜಾನುವಾರುಗಳನ್ನು ಸಹಜವಾಗಿ ಕಾವೇರಿ ನದಿ ಈ ತೀರದಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಮೈ ತೊಳೆಯುವಂಥ ಕೆಲಸವನ್ನು ರೈತರು ಮಾಡ್ತಾರೆ. ಹೀಗಾಗಿ ನದಿಗೆ ಇಳಿಯದಂತೆ ಎಚ್ಚರಿಕೆಯ ಸಂದೇಶಗಳನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಸರಿಸುಮಾರು 80,000 ಕ್ಯೂಸೆಕ್ ನೀರು ಏನು ನದಿಗೆ ಹರಿತಾ ಇದೆ, ಇದರಿಂದ ಅಪಾಯದ ಮಟ್ಟವನ್ನು ಮೀರಿ ಕಾವೇರಿ ನದಿ ಹರಿತಾ ಇರುವಂಥದ್ದು. ಇನ್ನು ಮಂಡ್ಯದ ಶ್ರೀರಂಗಪಟ್ಟಣ ಏನಿದೆ, ಶ್ರೀರಂಗಪಟ್ಟಣ ಒಂದು ರೀತಿ ದ್ವೀಪ ಅಂತ ಆಗಿರುವಂಥದ್ದು. ಅಂದರೆ ಶ್ರೀರಂಗಪಟ್ಟಣದ ಸುತ್ತ ಕಾವೇರಿ ನದಿ ಹರಿಯುತ್ತೆ. ಪಶ್ಚಿಮ ವಾಹಿನಿ ಇರ್ಬೋದು, ಅಥವಾ ಉತ್ತರ ಕಾವೇರಿ ಏನಿದೆ ಅಲ್ಲಿ ಇರ್ಬೋದು. ಇಲ್ಲಿ ಸಾಕಷ್ಟು ಪ್ರವಾಹದ ರೀತಿ ಉಂಟಾಗಿರುವಂಥದ್ದು. ಇನ್ನು ರಂಗನತಿಟ್ಟು ಪಕ್ಷಿಧಾಮ, ವಿಶ್ವವಿಖ್ಯಾತ ರಂಗನತಿಟ್ಟು ಪಕ್ಷಿಧಾಮದಲ್ಲೂ ಕೂಡ ಸಾಕಷ್ಟು ಪ್ರವಾಹ ಉಂಟಾಗಿರುವಂಥದ್ದು. ಅಲ್ಲಿರ್ತಕ್ಕಂಥ ಪಕ್ಷಿಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗುವಂಥ ಆತಂಕ ಎದುರಾಗಿದೆ. ಇದರ ಜೊತೆಗೆ ಸಾಕಷ್ಟು ಪ್ರವಾಸಿಗರು ರಂಗನತಿಟ್ಟಿಗೆ ಬರ್ತಾ ಇದ್ರು. ಆ ರಂಗನತಿಟ್ಟಿನಲ್ಲಿದ್ದಂಥ ಬೋಟಿಂಗ್ ಏನಿದೆ, ಆ ಬೋಟಿಂಗನ್ನು ಈಗಾಗಲೇ ಸ್ಥಗಿತ ಮಾಡಿರುವಂಥದ್ದು. ಮತ್ತೊಂದು ಕಡೆ ಪಶ್ಚಿಮ ವಾಹಿನಿ ಏನಿದೆ, ಇಲ್ಲಿ ಪಿಂಡ ಪ್ರದಾನ ಮಾಡುವಂಥ ಕೆಲಸ ನಡೀತಾ ಇತ್ತು. ಅದಕ್ಕೂ ಕೂಡ ಬ್ರೇಕ್ ಹಾಕಿರುವಂಥದ್ದು. ಯಾಕಂದರೆ ಯಾರು ಕೂಡ ನದಿಗೆ ಇಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನದಿಯಲ್ಲಿನ ನೀರು ರಭಸವಾಗಿ ಹರಿತಾ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಪಿಂಡ ಪ್ರದಾನಕ್ಕೆ ಬ್ರೇಕನ್ನು ಹಾಕಲಾಗಿರುವಂಥದ್ದು. ಇನ್ನು ಸಂಗಮದಲ್ಲೂ ಕೂಡ ಪಿಂಡ ಪ್ರದಾನಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ರಾಜ್ಯ ಅಲ್ಲದೆ ದೇಶದಿಂದ ಸಾಕಷ್ಟು ಜನರು ಆಗಮಿಸಿ ಇಲ್ಲಿ ಕಾಲವಾದಂಥ ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅಲ್ಲೂ ಕೂಡ ನದಿಯ ಒಳಗೆ ಇಳಿಯದಂತೆ ಎಚ್ಚರಿಕೆಯ ಸೂಚನೆಗಳನ್ನು ಸ್ಥಳೀಯ ಪುರಸಭೆ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಈಗ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಇದು 2ನೇ ಬಾರಿಗೆ, ಅಂದರೆ ಸಾಕಷ್ಟು ದಿನಗಳ ಹಿಂದೆ ಈಗಾಗಲೇ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಒಂದಷ್ಟು ದಿನ ಮಳೆ ಬಿಡುವು ಕೊಟ್ಟಿತ್ತು, ಆದರೆ ಈಗ ಮತ್ತೆ ಮಳೆ ಆರಂಭ ಆಗಿರುವಂಥದ್ದು. ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗಿದ್ದರಿಂದ ಇನ್ಫ್ಲೋ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಅಂದರೆ ಡ್ಯಾಮ್ನ ಗರಿಷ್ಠ ಮಟ್ಟ 124.80 ಅಡಿಗಳಿರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಬರುವಂಥ ಒಳ ಹರಿವಿನ ಪ್ರಮಾಣ ಏನಿದೆ ಹೆಚ್ಚಾಗಿರೋದ್ರಿಂದ ಆ ನೀರನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಡ್ಯಾಮ್ನ ಸುರಕ್ಷತಾ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಎಷ್ಟು ಒಳಹರಿವು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಹರಿಸಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಕಾವೇರಿ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಾಕಷ್ಟು ಪ್ರಮಾಣದ ನೀರನ್ನು, ಅಂದರೆ 120,000 ಕ್ಯೂಸೆಕ್ಕು ಕೂಡ ನೀರನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಎಚ್ಚರಿಕೆಯನ್ನು ಜನರು ಕೂಡ ವಹಿಸಬೇಕಾಗತ್ತೆ. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18.